ನಮಸ್ತೆ ಅಪ್ಪ ಅಮ್ಮ. ಇವತ್ತಿನ ದಿನ ಗೀತಾ ಸಿಸ್ಟರ್ ಮನೆಗೆ ಬಂದಿದೀವಿ. ಅವ್ರಿಗೆ ಏನ್ ಪ್ರಾಬ್ಲಮ್ ಇತ್ತು, ಸೊ ಪರ್ಚೇಸ್ ಮ್ಯಾಟ್ ಮಾಡಿದಾರಲ್ಲ, ಅದು ಏನ್ ರೀಸನ್ ಅಂತ ಕೇಳೋಣ. ನಮಸ್ತೆ ಸಿಸ್ಟರ್. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಓಕೆ, ಏನ್ ಪ್ರಾಬ್ಲಮ್ ಇಂದ ಸರಕೆರೆಗೆ ಬಂದ್ರಿ? ನಂದು ಕಾಲು 4 ವರ್ಷದಿಂದ ಬಿದ್ದು ಆಪರೇಷನ್ ಆಗಿತ್ತು. ಅದಾದಾಗಿಂದ ಮಂಡಿ ನೋವು, ಪಾದ ಉರಿಯೋದು, ಮತ್ತೆ ಬೆರಳು ನೋವು, ಮತ್ತೆ ಬ್ಯಾಕ್ ಪೇನ್ ಇತ್ತು. ಓಕೆ, ಇಷ್ಟಿಗೆಲ್ಲ ಎಷ್ಟು ಖರ್ಚು ಮಾಡಿದೀರಾ ಹಾಸ್ಪಿಟ್ಲಿಗೆ? ಆಪರೇಷನ್ಗೆ 1.5 ಆಗಿದೆ. ಓಕೆ, ಅದಾದ್ಮೇಲೆನೂ ಮಂಡಿ ನೋವು, ಬೆನ್ನು ಹೋಗಿಲ್ಲ. ಅಲ್ಲಿ ನಮ್ಮ ಸ್ಕೂಲಲ್ಲಿ ಒಬ್ರು ಬರ್ತಾ ಇದ್ರು, ಹೆಣ್ಕಮ್ಮ ಅಂತ. ಅವರು ಇದ್ರ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಒಂದಿನ ಬಂದೆ. ಅದಾದ್ಮೇಲೆ ಕಂಟಿನ್ಯೂಸ್ ಈಗ 7-8 ತಿಂಗಳಿಂದ ಬರ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ಸ್ವಲ್ಪ ಕಡಿಮೆ ಇದೆ. ಅಮ್ಮ, ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು? ನಮಗೆ ಕಾಲು ನೋವು, ಮೊಣಕಾಲು ಅದು ನೋವಿತ್ತು. ಸ್ವಲ್ಪ ಕಮ್ಮಿ ಆಗಿದೆ. ಸ್ವಲ್ಪ ಕಮ್ಮಿ ಆಗಿದೆ. ಓಕೆ, ಮುಖನೂ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆ. ಇವಾಗ ಮನೇಲಿ ನೀವು ರೆಗ್ಯುಲರ್ ಆಗಿ ಬೆಡ್ ಯೂಸ್ ಮಾಡ್ತಾ ಇದೀರಲ್ಲ, ಸೊ 1 ಅವರ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಏನೆಲ್ಲ ಚೇಂಜಸ್ ಆಗಿದೆ? ನಾನು ಮೊದಲು ಆಯಿಲ್ ಫೇಸು, ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಇದೆ ಅನ್ನೋರು. ಇವಾಗ ಜನಗಳು ಸ್ವಲ್ಪ ಹೇಳ್ತಾರೆ ಕಮ್ಮಿ ಆಗಿದೆ ಅಂತ. ಅದು ಕಡಿಮೆ ಆಗಿದೆ. ಬ್ಯಾಕ್ ಪೇನ್ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಕಾಲು ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ಹೆಜ್ಜೆ ಇಡಬೇಕಾದ್ರೆ ನೋವಾಗೋದು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಮಂಡಿ ನೋವು ಕಡಿಮೆ ಆಗ್ತಾ ಇದೆ. ಮಂಡಿ ನೋವು ಕಡಿಮೆ ಆಗ್ತಾ ಇದೆ. ಸೊ 4 ವರ್ಷದಲ್ಲಿ ನಿಮ್ಗೆ ಇವಾಗ ಪರವಾಗಿಲ್ಲ? ಪರವಾಗಿಲ್ಲ. ಮತ್ತೆ ಇದು ಏರು, ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದ ದಿನನೇ ಕೇಳಿದ್ದೆ ಕೂದಲು ಉದುರುತ್ತಾ ಅಂತ. ಅವಾಗ ಇಲ್ಲ ಅಂತ ಹೇಳಿ ಜೇಡ್ ಸ್ಟೋನ್ ತೋರಿಸಿ ಎಲ್ಲ ಇದ್ ಮಾಡಿದ್ರು. ಅದಾದ ಹಿಂದೆ ಬರ್ತಾ ಇದೀನಿ. ಸೊ ಏರೇನು ನಿಮ್ಗೆ ಉದುರುತ್ತಾ ಇಲ್ಲ? ಉದ್ರಿಲ್ಲ. ಮತ್ತೆ ಎಲ್ಲ ಪುಡಿ ಇವಾಗೆಲ್ಲ ಕೂದಲು ಹುಟ್ಟುತ್ತಾ ಇದಾವೆ. ಕೂದಲು ಉಡ್ತಾ ಇದೆ. ಓಕೆ, ನೀವ್ ಹೇಳಿದ್ರಿ ಹೇರ್ ಪ್ರಾಬ್ಲಮ್ ಆಗಿತ್ತು, ಅದು ನಂಗೆ ಹೇರ್ ಫಾಲ್ ಆಗ್ತಾ ಇತ್ತು, ಇವಾಗ ಏನಿಲ್ಲ ಅಂತ. ಅಲ್ಲಿ ತುಂಬಾ ಜನ ಹೇಳ್ತಾರೆ, ಸೊ ಇದು ಹೇರ್ ಫಾಲ್ ಆಗುತ್ತೆ, ಬ್ಲಡ್ಸ್ ಕಮ್ಮಿ ಆಗುತ್ತೆ, ಬೋನ್ಸ್ ವೀಕ್ ಆಗುತ್ತೆ ಅಂತ. ಆ ತರ ಹೇಳೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವು? ಏನಿಲ್ಲ, ಅದೇ ನಾನು ಫಸ್ಟ್ ಅದೇ ತರ ಅನ್ಕೊಂಡ್ ಬಂದಿದ್ದೆ. ಅದಾದ್ಮೇಲೆ ನಾನು ಬಂದ್ ನೋಡಿದೆ, ಎಲ್ಲ ತೋರ್ಸಿದ್ರು ಜೇಡ್ ಸ್ಟೋನ್ ಇದ್ದು ಕಲ್ಲಲ್ಲಿ ತೋರ್ಸಿದ್ರು, ಅದು ಸುಟ್ಟೋಗುತ್ತೆ ಅಂತ. ಜೇಡ್ ಸ್ಟೋನ್ ಅಲ್ಲಿ ಇಟ್ಟಾಗ ಸುಡ್ಲಿಲ್ಲ. ಆಮೇಲೆ ನಂದು ಫುಲ್ ಈಟ್ ಬಾಡಿ, ನಂದು ಈಟ್ ಆಗುತ್ತೆ ಅಂತಾನು ಕೇಳಿದೆ. ಏನೂ ಆಗಿಲ್ಲ. ನಾರ್ಮಲ್ ಆಗಿ ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ದೀರಾ? ಮತ್ತೆ ವೇಟ್ ಲಾಸ್, ಆಪರೇಷನ್ ಆದ್ಮೇಲೆ ವೇಟ್ ಜಾಸ್ತಿ ಆಗಿತ್ತು. ವಾಕ್ ಮಾಡಕ್ ಹೋದ್ರೆ ಕಾಲು ನೋವು, ಮಂಡಿ ನೋವು, ಮತ್ತೆ ಪಾದ ನೋವು ಬರ್ತಾ ಇತ್ತು. ಅದಕ್ಕೆ ಇವಾಗ ಬೆಡ್ ತಗಂದ್ರೆ ಇದ್ರಲ್ಲಿ ವಾಕ್ ಮಾಡೋದು ಬೇಕಿಲ್ಲ. ಬೆಡ್ ಥೆರಪಿ ತಗಂದ್ರೆ ವೇಟ್ ಲಾಸ್ ಆಗಿದೆ. ಇವಾಗ ಎಷ್ಟು ಕೆಜಿ ವೇಟ್ ಲಾಸ್ ಆಗಿದೆ? 1 kg ಆಗಿದೆ ಮನೇಲಿ ಬೆಡ್ ತಗಂದ್ಮೇಲೆ. 1 ಅವರ್ ಟ್ರೀಟ್ಮೆಂಟ್ ಮನೇಲಿ ಹೋಲ್ ನೈಟ್ 1 ಅವರ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ 1 kg ವೇಟ್ ಲಾಸ್ ಆಗಿದೆ. ಓಕೆ, ಸೊ ಸರಕೇರ್ ಸರ್ವಿಸ್ ಮತ್ತೆ ಅಲ್ಲಿರೋ ಸ್ಟಾಫ್ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ? ಎಲ್ಲ ಸ್ಟಾಫು ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲ ಸ್ಟಾಫ್ನು ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತೆ ಇದು ಏನೇನ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೆಲ್ಲ ಸೊಲ್ಯೂಷನ್ ಕೊಡ್ತಾರೆ. ಆಮೇಲೆ ಎಕ್ಸರ್ಸೈಸ್ ಮಾಡಿಸ್ತಾರೆ, ಅದು ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ಮಾತಾಡ್ಸೋದ್ರಾಗ ಅರ್ಧ ಹೋಗುತ್ತೆ. ಸೊ ನಿಮ್ಮ ಮಗಳಿಗೆ ಮುಂಚೆಗೂನು ಇವಾಗ್ಲೂ ನೋಡಿದ್ರೆ ಏನ್ ಚೇಂಜಸ್ ಇದೆ ಅಮ್ಮ? ಚೇಂಜ್ ಆಗಿದೆ. ತೂಕನೂ ಕಮ್ಮಿ ಆಗಿತ್ತೆ ನಂದುನು. ನಿಮ್ದುನು ಕಮ್ಮಿ ಆಗಿದ್ಯಾ? 70 kg ಏನೋ ಇದ್ದೆ, ಈಗ 68. 70 kg ಇದ್ರೆ 68 kg ಆಗಿದ್ರ. 2 kg ತೂಕ ಕಮ್ಮಿ ಆಗಿದೆ. ನೀರು ಕಡಿಮೆ ಕುಡಿತಾ ಇದ್ದೆ, ಇವಾಗ ಸ್ವಲ್ಪ ಕುಡಿತಾ ಇದ್ದೀನಿ. ನೀರು ಕೂಡ ಕುಡಿತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು. ಆಪರೇಷನ್ ಆದ್ಮೇಲೆ ಮೆಟ್ಲತ್ತಕ್ಕೆ ಕಷ್ಟ ಆಗ್ತಾ ಇತ್ತು. ಹತ್ತಿದ್ರೆ ಮಂಡಿ ನೋವು ಜಾಸ್ತಿ ಆಗ್ತಾ ಇತ್ತು. ಇವಾಗ ಕಡಿಮೆ ಆಗಿದೆ. ಅದೆಲ್ಲ ಕಡಿಮೆ ಆಗಿದೆ. ಆಮೇಲೆ ವಾಕ್ ಮಾಡಿದ್ರು ಅಷ್ಟು ನೋವು ಬರ್ತಾ ಇಲ್ಲ. ಇವಾಗ ಸ್ವಲ್ಪ ವಾಕನ್ನು ಮಾಡ್ತೀನಿ, ಸ್ವಲ್ಪ ಚೆನ್ನಾಗಿದೆ. ಚೆನ್ನಾಗಿದೆ.